ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಇವತ್ತು ಬಿಗ್ ಬಾಸ್ 8ನೇ ಎಲಿಮಿನೇಷನ್ ದಿನ. ಸೊ ಏನೇನಾಯಿತು ಅಂತ ನಾನು ನಿಮಗೆಲ್ಲ ಹೇಳ್ತೀನಿ ಬನ್ನಿ. ಫಸ್ಟ್ ಸ್ಟಾರ್ಟಿಂಗಲ್ಲೇ ಪ್ರಥಮ್ ಅವರು ಮತ್ತು ಸುಕೃತ್ ಅವರು ಮಾತಾಡ್ಕೊಂಡು ಕೂತಿದ್ರು. ಪ್ರಥಮ್ ಅವರು ಸುಕೃತ್ ಅವ್ರಿಗೆ ಲೈನ್ ಹೊಡಿತಾ ಇದ್ರು. ಅದಾದಮೇಲೆ ನೆಕ್ಸ್ಟು ನಮ್ಮ ಪ್ರಥಮ್ ಅವರು ಅಳ್ತಾ ಇದ್ರು. ಸೊ ಎಲ್ಲರೂ ಹೋಗ್ಬಿಟ್ಟು ಸಮಾಧಾನ ಮಾಡಿದ್ರು. ಬಟ್ ಏನಕ್ಕೆ ಕರ್ತರು ಅಂತ ನಮಗೆ ಗೊತ್ತಾಗಲಿಲ್ಲ. ನೆಕ್ಸ್ಟ್ ನಮ್ಮ ಕಿಚ್ಚ ಸುದೀಪ್ ಅವರು ಎಂಟ್ರಿ ಕೊಟ್ಟ ಮೇಲೆ ಎಲ್ಲರಿಗೂ ಹೊಗಳಿದ್ರು. ತುಂಬ ಜಾಸ್ತಿ ಚೆನ್ನಾಗಿ ಮಾಡಿದ್ದೀರಾ. ಪ್ರಥಮ್ ಅವರು ಕೂಡ ಹೊಗಳಿದ್ರು. ಪ್ರಥಮ್ ಅವರು ಲಾಡ್ ಸರ್ ಆಗಿದ್ದು ನಿಮ್ಗೇನು ಅನಿಸ್ತು ಅಂತ ಕಿಚ್ಚ ಸುದೀಪ್ ಅವ್ರು ಕೇಳಿದ್ರು. ಸೊ ಕೆಲವೊಬ್ರು ಇಷ್ಟ ಆಯಿತು ಅಂದರು, ಕೆಲವೊಬ್ರು ಇಷ್ಟ ಇಲ್ಲ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ನಮ್ಮ ಕಾಲರ್ ಆಫ್ ದ ವೀಕ್ ಇವತ್ತು ಫೋನ್ ಮಾಡಿದ್ರು. ಫೋನ್ ಮಾಡ್ಬಿಟ್ಟು ಏನಂತ ಕ್ವಶನ್ ಕೇಳಿದ್ರೆ ನಮ್ಮ ಕೀರ್ತಿ ಕ್ವಶನ್ ಕೇಳಿದ್ರು. ಏನಂತ ಕೇಳಿದ್ರಪ್ಪ ಅಂದರೆ, ಕೀರ್ತಿ ಅವರೇ ನಿಮ್ದು ಎರಡು ಮುಖ ಥರ ಕಾಣಿಸ್ತಾ ಇದೆ ನಮಗೆಲ್ಲ ಜನಗಳಿಗೆ ಅಂತ. ಸೊ ನಾನು ಹೇಳ್ತೀನಿ, ಯಾರಿಗೂ ಏನೂ ಕಾಣಿಸ್ತಾ ಇಲ್ಲ, ಯಾರೋ ಪೈತನವ್ರು ನಿಮ್ಮೊಬ್ರಿಗೆ ಮಾತ್ರ ಕಾಣಿಸ್ತಾ ಇರ್ಬೋದು. ಬಟ್ ನನ್ನ ಕೀರ್ತಿ ಅವರೇ ಒಪ್ಕೊಂಡ್ಬಿಟ್ರು. ಆಮೇಲೆ ಇಲ್ಲ, ನಾನು ಆಟ ಆಡ್ತಾ ಇದ್ದೀನಿ, ನನ್ನ ಮಗನ ಭವಿಷ್ಯಕ್ಕೋಸ್ಕರ ನಾನು ಬಿಗ್ ಬಾಸ್ ಮನೆ ಒಳಗೆ ಹೊರಗಡೆ ಆಗಿದ್ದೀನಿ, ಆ ಥರ ಇಲ್ಲ ಅಂತ ಬಿಗ್ ಬಾಸ್ ಅವರು ಮನೆಯಲ್ಲಿ ಕೀರ್ತಿ ಅವರು ಹೇಳಿದ್ರು. ಇದಾದಮೇಲೆ ನೆಕ್ಸ್ಟು ನಮ್ಮ ಕಿಚ್ಚ ಸುದೀಪ್ ಅವರು ಸಂಜನಾ ಅವ್ರನ್ನ ಕೇಳಿದ್ರು, ನೀವು ನಿಜವಾಗ್ಲೂ ಲವ್ ಮಾಡ್ತಾ ಇದ್ದೀರಾ ಭುವನ್ ಅವ್ರನ್ನ ಅಂತ ಕೇಳಿದ್ರು. ಸೊ ಸಂಜನಾ ಅವರು ಇಲ್ಲ ಅಂತ ಹೇಳಿದ್ರು. ಇದು ನನಗೆ ಗೊತ್ತಿದ್ದೇ ಮ್ಯಾಟ್ರು. ಮೊನ್ನೆ ವಿಡಿಯೋದಲ್ಲಿ ನಿಮಗೆಲ್ಲ ಹೇಳಿದ್ದೀನಿ. ಯಾಕಂದರೆ ಇವರೆಲ್ಲ ಬರೀ ಡ್ರಾಮಾ ಮಾಡ್ತಾ ಇದ್ದಾರೆ ಇಲ್ಲಿ ಫುಟೇಜ್ಗೋಸ್ಕರ. ಅಕಸ್ಮಾತ್ ಸಂಜನಾ ಮತ್ತು ಭುವನ್ ಲವ್ ಡ್ರಾಮಾ ಮಾಡಿಲ್ಲ ಅಂದರೆ ಅವರಿಬ್ರು ಯಾವತ್ತೂ ಔಟ್ ಆಗ್ತಾ ಇದ್ರು, ಗೊತ್ತಾಯ್ತಾ. ಅವರಿಬ್ರು ಬಿಗ್ ಬಾಸ್ ಮೇಲೆ ಇನ್ನೂ ಇದ್ದಾರೆ ಅನ್ನೋದಕ್ಕೆ ಕಾರಣನೇ ಅದು ಲವ್ ಡ್ರಾಮಾ. ಇವತ್ತು ಸಂಜನಾ ಅವರು ಒಪ್ಕೊಂಡಿದ್ದಾರೆ, ನನ್ನ ರಿಯಲ್ ಲವ್ ಯಾವುದೂ ಇಲ್ಲ, ಆಸ್ ಎ ಫ್ರೆಂಡ್ ಅಷ್ಟೇ ಅಂತ ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ. ಬಟ್ ಇದ್ರಲ್ಲಿ ಬಕ್ರಗಳಾಗಿದ್ದಾರೆ ನಮ್ಮ ಜನಗಳು. ಬಿಡಿ, ಜನಗಳು ಏನು ಎಂಟರ್ಟೈನ್ಮೆಂಟ್ ತೊಗೊಂಡ್ರು, ಅವ್ರಿಗೇನು ಅವ್ರು ಲವ್ ಮಾಡಿದಷ್ಟು ಲವ್ ಮಾಡಿದ್ರೆ ಎಷ್ಟು, ಓಕೆನಾ. ಆಮೇಲೆ ನೆಕ್ಸ್ಟು ಮಸ್ತಾನ ಅಂತ ಒಬ್ಬರು ಬಂದಿದ್ರಲ್ಲ ವೈಟ್ ಕಾರ್ ಎಂಟ್ರಿ, ಅವರು ಯಾವ ಕಾರ್ ಡೀಲರ್ ಅಲ್ವ ಅಂತ ನಾನು ಅನ್ಕೊಂಡೆ. ಅದೇನೆ ಕಾರ್ ಡೀಲರು ಕಾಮನ್ ಮ್ಯಾನ್ಗಳೆಲ್ಲ ಬಿಗ್ ಬಾಸ್ ಒಳಗೆ ಜಾಗ ಕೊಡ್ತಾರೆ ಅವರು, ಓಕೆ ಕೊಡೋದ ಅಂತ ಗೊತ್ತಿತ್ತು ನನಗೆ. ಹಿಂದಿ ಬಿಗ್ ಬಾಸ್ ಅಲ್ಲೆಲ್ಲ ಕೊಟ್ಟಿದ್ದಾರೆ, ಬಟ್ ಕನ್ನಡದಲ್ಲಿ ಕೊಡೋದ ಅಂತ ಗೊತ್ತಿತ್ತು. ಸೊ ಅದು ರಹಸ್ಯ ಓಪನ್ ಆಗಿದೆ. ಏನಂದರೆ ಮಸ್ತಾನ್ ಅವರು ಪ್ರೊಡ್ಯೂಸರ್ ಅಂತೆ, ಯಾವುದೋ ದೇವಿ ಅನ್ನೋ ಫಿಲಮ್ ಬರ್ತಾ ಇದೆಯಂತೆ, ಅದಕ್ಕೆ ಅವರು ಪ್ರೊಡ್ಯೂಸರ್ ಅಂತೆ. ಆಮೇಲೆ ನೆಕ್ಸ್ಟು ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ನಮ್ಮ ಔಟ್ ಆಗಿದೆ ಯಾರಪ್ಪ ಅಂದರೆ ನಿರಂಜನ್ ಅವರು. ಯಾಕಂದರೆ ನಿರಂಜನ್ ಏನು ಮಾಡೋದು ಅಂತ ನಿಮಗೆಲ್ಲ ಗೊತ್ತಾನೆ. ಟಾಸ್ಕಲ್ಲಿ ಸ್ವಲ್ಪ ಯಾಮಾರಿದಕ್ಕೋಸ್ಕರ ಯಾವತ್ತು ಅದಕ್ಕೆ ಹೇಳ್ತೀನಿ ಕೇಳಿ, ಮನುಷ್ಯನ ಯಾವತ್ತು ಕೈಯಲ್ಲಿ ಆನೆಸ್ಟಿ ಒಂದೇ. ನೀವೇನೇ ಮಾಡಿ ಆನೆಸ್ಟ್ ಆಗಿರಿ. ಇವಾಗ ಒಂದು ಮಾತು ಅವಾಗೊಂದು ಮಾತು ಹೇಳೋಕೆ ಹೋಗ್ಬೇಡಿ, ಗೊತ್ತಾಯ್ತಾ. ಇವತ್ತು ನಿಮಗೆ ಸೋಲಾಗಿರ್ಬೋದು, ಆನೆಸ್ಟ್ ಆಗಿದ್ರೆ ನಾಳೆ ನಿಮಗೆ ಗೆಲುವು ಬರುತ್ತೆ. ಸೊ ನಿರಂಜನ್ ಅವರು ಮೋಸ ಮಾಡೋದು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಅವರೇ ಲಾಡ್ ಪ್ರಥಮ್ ಸರ್ ವಿರುದ್ಧ ದಂಗೆ ಎದೋಳು ಅಂತ ಹೇಳ್ಬಿಟ್ಟು ಆಮೇಲೆ ಅವರೇ ಎದೊಳ್ಳಿಲ್ಲ. ಸೊ ಇದನ್ನೆಲ್ಲ ನಮ್ಮ ಜನಗಳು ಗಮನಿಸಿ ಈ ವಾರ ಯಾರೂ ವೋಟ್ ಮಾಡಿಲ್ಲ ಅಂತ ನನಗನ್ಸುತ್ತೆ. ಆದರೂ ಕೀರ್ತಿ ಅವರು ಕೂಡ ಸ್ವಲ್ಪ ಎಕ್ಸಾಕ್ಸರೇಷನ್ ಮಾಡಿದ್ರು. ಏನಂತ ಅಂದರೆ, ನಿರಂಜನ್ ಈ ಥರ ಮಾಡ್ದ, ಅದರಿಂದನೂ ನಮ್ಮ ನಿರಂಜನ್ ಇವತ್ತು ಹೊರಗಡೆ ಹೋಗಿರ್ಬೋದು. ಸೊ ನಮ್ಮ ನಿರಂಜನ್ ಮತ್ತು ಕೀರ್ತಿ ಫ್ರೆಂಡ್ ಅಂತ ತುಂಬ ಕ್ಲೋಸ್ ಆಗಿದ್ರು. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಮಧ್ಯೆನೂ ಸ್ವಲ್ಪ ಬಿರುಕು ಮೂಡ್ತು. ಸೊ ನಾನು ಫ್ರೆಂಡ್ಶಿಪ್ ಮಾಡೋರಿಗೆ ಹೇಳೋದು ಏನಂತ ಅಂದರೆ, ನೀವು ಯಾರನ್ನ ಫ್ರೆಂಡ್ ಮಾಡ್ಕೋಬೇಕಂದ್ರೆ ಎಂಥ ಫ್ರೆಂಡ್ ಮಾಡ್ಕೋತೀರ ಅಂದರೆ, ನಿಮ್ಮ ಮನೆ ಮದುವೆಗೆ, ನಿಮ್ಮ ಮನೆ ಹುಟ್ಟಿದಬ್ಬಕ್ಕೆ, ಒಳ್ಳೆ ಫಂಕ್ಷನ್ಗಳಿಗೆ ಬಂದ್ಬಿಟ್ಟು ಗಿಫ್ಟ್ ಕೊಟ್ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ತಾರಲ್ಲ, ಅಂಥ ಫ್ರೆಂಡ್ಗಳನ್ನ ನೀವು ಮಡಿಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಮನೇಲಿ ಯಾರು ಸತ್ತಾಗ ಆ ಹೆಣಕ್ಕೆ ಬಂದು ಒಂದು ಹೆಗ್ಲು ಕೊಡ್ತಾರಲ್ಲ, ಅಂಥವ್ರನ್ನ ಫ್ರೆಂಡ್ ಮಾಡ್ಕೊಳ್ಳಿ, ಗೊತ್ತಾಯ್ತಾ. ಅವರೇ ಟ್ರೂ ಫ್ರೆಂಡ್ಸ್, ಗೊತ್ತಾಯ್ತಾ. ನೆಕ್ಸ್ಟು ನಿರಂಜನ್ ಅವ್ರಿಗೆ ಹೋಗ್ತಾ ಒಂದು ಮಸ್ತಾನ್ ಅವ್ರಿಗೆ ಟಾಸ್ಕ್ ಕೊಟ್ಬಿಟ್ಟವ್ರು. ಅದೇನಂದರೆ, ಯಾರೇ ಮನೇಲಿ ಬಾಗಿಲು ಹೋಗ್ಬೇಕಾದ್ರೆ ಮಸ್ತಾನ್ ಅವರೇ ಹೋಗ್ಬಿಟ್ಟು ಬಾಗಿಲು ತೆಗಿಬೇಕು ಅಂತ ಹೇಳ್ಬಿಟ್ಟೋದ್ರು, ಓಕೆನಾ. ಇವತ್ತು ಬಿಗ್ ಬಾಸ್ 8ನೇ ಎಲಿಮಿನೇಷನ್ ದಿನ ನಡೆದಿದ್ದು ಇಷ್ಟೇನೆ. ನಿರಂಜನ್ ಹೋಗಿ ನನಗೂ ಬೇಸರ ಆಯಿತು. ಯಾಕಂದರೆ ಅವ್ರು ತುಂಬ ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ರು. ಬಟ್ ಅವರೇ ಆಚೆ ಹೋಗ್ಬಿಟ್ರು. ಇನ್ನು ಅಲ್ಲಿ ಎಂಟರ್ಟೈನ್ ಮಾಡ್ತಾರೆ, ಸುಮ್ಮನೆ ಟೈಮ್ ಪಾಸ್ ಮಾಡ್ತಿದ್ದವರೆಲ್ಲ ಅಲ್ಲೇ ಉಳ್ಕೊಂಡಿದ್ದಾರೆ. ಅವ್ರೇನು ಅಂತ ಗೊತ್ತಿಲ್ಲ. ನಾವು ಬಿಗ್ ಬಾಸ್ ಅವ್ರಿಗೆ ಓಟ್ ಎಷ್ಟು ಬಂದಿದೆ ತೋರಿಸಿ ಅಂದರೆ ಬಿಗ್ ಬಾಸ್ ಅವ್ರು ತೋರಿಸಲ್ಲ. ಸೊ ನಾವೇನು ಮಾಡೋಕ್ಕಾಗಲ್ಲ. ಅವ್ರು ಹೇಳಿದೆ ನಾವು ಒಪ್ಕೊಬೇಕು, ಓಕೆನಾ. ಆಮೇಲೆ ಫ್ರೆಂಡ್ಸ್, ಇನ್ನು ಒಂದು 3-4 ದಿವಸ ನಾನು ವೀಡಿಯೋ ಮಾಡೋಕ್ಕಾಗಲ್ಲ. ಸೊ 3-4 ದಿನ ಆದಮೇಲೆ ನಿನ್ನೆಲ್ಲ ಭೇಟಿ ಆಗ್ತೀನಿ. ಗುಡ್ ಬೈ.